ये संविधान क्या है, इसका आपके जीवन में क्या आधार है, ಈ ಸಂವಿಧಾನ क्या ಅಂದ್ರೆ ಏನು? मतलब है इसका आपके लिए? ಈ ಸಂವಿಧಾನ ಅಂದ್ರೆ ಏನು? ಈ ಸಂವಿಧಾನ ತಮ್ಮ ಜೀವನದಲ್ಲಿ ಯಾವ ಪಾತ್ರನ ಮಾಡ್ತಾ ಇದೆ ಅಂತೇಳಿ ತಾವು ಯೋಚನೆ ಮಾಡಬೇಕಾಗಿದೆ. ये संविधान एक पुस्तक नहीं है, एक किताब नहीं है. ಈ ಸಂವಿಧಾನ ಕೇವಲ ಒಂದು ಪುಸ್ತಕ ಮಾತ್ರವಲ್ಲ. आप इस देश के देशवासी हो, यहाँ बैठी मेरी बहनें, यहाँ बैठे मेरे भाई, ये संविधान आपका रक्षा कवच है. ಈ ದೇಶದಲ್ಲಿರ್ತಕ್ಕಂಥ ಈ ಕಾರ್ಯ ನಮ್ಮ ಅಣ್ಣಂದ್ರೆ ಅಕ್ಕ ತಂಗಿ ಅಂದ್ರೆ ಈ ಸಂವಿಧಾನ ಏನಾಗಿದೆ ಅಂತಂದ್ರೆ ಈ ಸಂವಿಧಾನ ತಮ್ಮೆಲ್ಲರನ್ನು ಕಾಪಾಡಂತ ಒಂದು ರಕ್ಷಾ ಕವಚವಾಗಿ ನಿಂತಿದೆ. इसको बनाने वाले बाबा साहेब अंबेडकर जी दलितों, आदिवासियों, पिछड़ों और गरीबों के मसीहा हैं. ಈ ಒಂದು ಸಂವಿಧಾನನ ಸೃಷ್ಟಿ ಮಾಡತಕ್ಕಂಥ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ತುಳಿತಕ್ಕೆ ಒಳಗಾದಂಥವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬುಡಕಟ್ಟ ಜನರ ಮಸೀಹ ಆಗಿ ನಿಂತಿದ್ದಾರೆ, ಭಗವಂತನಾಗಿ ದೇವರಾಗಿದ್ದಾರೆ. सामाजिक न्याय और अधिकार का प्रतीक हैं. ಸಾಮಾಜಿಕ ನ್ಯಾಯ ಮತ್ತೆ ಅಧಿಕಾರದ ಹಂಚಿಕೆಯ ಪ್ರತೀಕವಾಗಿ ನಿಂತಿದ್ದಾರೆ. इसमें उन्होंने आपके लोकतंत्र की सुरक्षा डाली है. ಈ ಒಂದು ಸಂವಿಧಾನದಲ್ಲಿ ನಮ್ಮ ಒಂದು ಪ್ರಜಾಪ್ರಭುತ್ವದ ಸುರಕ್ಷತೆಯನ್ನ ಅಡಗಿಸಿಟ್ಟಿದ್ದಾರೆ. आपको अधिकार दिए हैं. ಅವರು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. वोट डालने का अधिकार, जिससे आप अपनी सरकार को चुन सकते हैं. ಮತ ಹಾಕಂತ ಅಧಿಕಾರ, ಮತದ ಮೂಲಕ ನಿಮ್ಮ ಸರ್ಕಾರನ ಆಯ್ಕೆ ಮಾಡ್ಕೊಳ್ಳಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. न्याय मांगने का अधिकार, कि जब कोई आपके साथ गलत करता है तो आप सरकार से न्याय मांग सकते हैं. ನ್ಯಾಯ ಕೇಳಂತ ಅಧಿಕಾರ, ಯಾವಾಗ ನಿಮ್ ವಿರುದ್ಧವಾಗಿ ಅನ್ಯಾಯ ಆಗುತ್ತೆ ಆವಾಗ ನಿಮಗೆ ಪ್ರಜಾಪ್ರಭುತ್ವದಲ್ಲಿ ಶಕ್ತಿ ಇದೆ, ಸರ್ಕಾರನ ಪ್ರಶ್ನೆ ಮಾಡಿ ನ್ಯಾಯ ಕೇಳಕ್ಕೋಸ್ಕರ. समानता का अधिकार, कि सरकार आपको एक नजरिए से देखती है, कोई बड़ा नहीं, कोई छोटा नहीं, कोई अलग नहीं, सबको वही वोट का अधिकार दिया गया है, जिससे आप अपने देश के लिए सरकार, अपने देश का नेतृत्व चुन सकते हैं. ಸಮಾನತೆಯ ಅವಕಾಶ ಇದೆ. ಈ ಒಂದು ಸಂವಿಧಾನದ ಮೂಲಕವಾಗಿ ನಾವು ದೇಶದಲ್ಲಿ ಸಮಾನತೆಯನ್ನ ಕೇಳಬಹುದು. ಯಾರೊಬ್ರು ದೊಡ್ಡವರು, ಚಿಕ್ಕವರು, ಸಾಹುಕಾರರು, ಬಡವರು, ಹಿಂದುಳಿದವರು, ಮುಂದುವರೆದವರು ಅಂದೆ ನಾವೆಲ್ಲರೂ ಕೂಡ ಸಮಾನವಾಗಿರಬೇಕು. ಸಮಾನ ಸಮಾಜದ ಸೃಷ್ಟಿಗೆ ನೀವು ಸರ್ಕಾರನ ಪ್ರಶ್ನೆ ಮಾಡಬಹುದು. और मैं कह सकती हूं भाई और बहनों कि बहुत सरकारें आई हैं, बहुत सरकारें गई हैं. ಮತ್ತೆ ನಾನು ಹೇಳ್ತೀನಿ ಅಣ್ಣ ತಮ್ಮಂದ್ರೆ, ಸಾಕಷ್ಟು ಸರ್ಕಾರಗಳನ್ನ ನಾವು ಬಂದಿರತಕ್ಕಂಥದ್ದನ್ನ ನೋಡಿದೀವಿ, ಹೋಗಿರ್ತಕ್ಕಂಥದ್ದನ್ನ ನೋಡಿದೀವಿ. और ये सिर्फ कांग्रेस की सरकारें नहीं रही, ಇವು ಬರೀ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಮಾತ್ರ ಅಲ್ಲ, अनेक पार्टियों की सरकारें आई. ಹಲವಾರು ಪಕ್ಷಗಳ ಸರ್ಕಾರಗಳನ್ನ ನಾವು ನೋಡಿದೀವಿ. लेकिन आज तक ಆದ್ರೆ ಇವತ್ತವರೆಗೂ कोई ऐसी सरकार नहीं आई जिसका गृह मंत्री संसद में खड़े होकर बाबा साहेब अंबेडकर का अपमान कर सके. ಆದ್ರೆ ಇವತ್ತವರೆಗೂ ಯಾವೊಂದು ಸರ್ಕಾರ ನಾವು ನೋಡಿಲ್ಲ. ಆ ಸರ್ಕಾರದಲ್ಲಿರ್ತಕ್ಕಂಥ ಗೃಹ ಸಚಿವರು ಅಮಿತ್ ಶಾ ಅವರು ಸಂಸತ್ತಲ್ಲಿ ನಿಂತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಂದನೆ, ಅವಮಾನ ಮಾಡಿರ್ತಕ್ಕಂಥದ್ದನ್ನ ನಾವು ಯಾರು ಕೂಡ ಇವತ್ತವರೆಗೂ ನೋಡಿಲ್ಲ. आज तक कोई ऐसी सरकार नहीं रही जिनके मंत्री चुनाव में घूम घूम कर कह पाए कि हम इस संविधान को बदल डालेंगे. ಇವತ್ತವರೆಗೂ ದೇಶಾದ್ಯಂತ ನಾವು ಯಾವೊಂದು ಸರ್ಕಾರ ನೋಡಿಲ್ಲ, ಯಾವ ಸರ್ಕಾರದ ಮಂತ್ರಿಗಳು ದೇಶಾದ್ಯಂತ ಹೋರಾಡಿ ಭಾಷಣಗಳು ಮಾಡಿ ನಾವು ಸಂವಿಧಾನನ ಬದಲಾಯಿಸ್ತೀವಿ ಅಂತ ಹೇಳಂತ सोच सकता था कि इस स्वतंत्र भारत में दशकों गुजर गए, हमें स्वतंत्रता प्राप्त हुई, और इस स्वतंत्र भारत की धरती पर खड़े होकर कोई कह सकता है कि हमें 1947 में स्वतंत्रता नहीं मिली. ಇವು ಯಾರಾದ್ರೂ ಆಲೋಚನೆ ಮಾಡಬಹುದಾ? ಈ ದೇಶದಲ್ಲಿ ಒಂದ್ ಮಾತು ಹೇಳಕ್ ಸಾಧ್ಯನಾ? 1947ನೇ ಇಸ್ವಿಯಲ್ಲಿ ನಮ್ಮೆಲ್ಲರ ಹೋರಾಟ, ಶ್ರಮ, ಬಲಿದಾನದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ನಂತ ಮಾತನ್ನ ಯಾರಾದ್ರೂ ಹೇಳಕ್ ಸಾಧ್ಯನಾ? किसी ने नहीं सोचा था
कि इस तरह का अपमान सरकार की तरफ से आएगा। ನಾವು ಯಾರು ಕೂಡ ಯೋಚನೆ ಮಾಡಿರಲಿಲ್ಲ ಈ ರೀತಿಯಾದಂತ ಅವಮಾನಗಳು ಸರ್ಕಾರದ ಕಡೆಯಿಂದ ಬರುತ್ತೆ ಅಂತ ಹೇಳಿ। कि मंत्री संविधान को कमजोर करने की बात करेंगे। ಈ ಸರ್ಕಾರದ ಮಂತ್ರಿಗಳು ಸಂವಿಧಾನನ ಕ್ಷೀಣಿಸಂತ ಒಂದು ಪ್ರಯತ್ನನ ಮಾಡ್ತಾ ಇದ್ದಾರೆ। कि बाबा साहेब अंबेडकर जी जैसे गरीबों के मसीहा का संसद में अपमान होगा। ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರೊಬ್ರು ಬಡವರ ದೇವರ ಸಮಾನರಾದಂತ ಪುರುಷರನ್ನ ದೈವ ಪುರುಷರನ್ನ ಸಂಸತ್ತಿನಲ್ಲಿ ಅವಮಾನ ಆಗಂತದ್ದನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ। उनका अपमान करके देश के गृह मंत्री ने लोकतंत्र का अपमान किया है। ಬಾಬಾ ಸಾಹೇಬ್ उन शहीदों का अपमान किया है जिन्होंने हमारे स्वतंत्रता संग्राम में अपनी जान दी इस देश के लिए। ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಮಾನ ಮಾಡಿದಂತ ಅಮಿತ್ ಶಾ ಅವರು ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಬ್ಬರನ್ನೇ ಅಲ್ಲ, ಆದ್ರೆ ಈ ದೇಶಕ್ಕೋಸ್ಕರ ಶರಣಾದಂತ ರಕ್ತ ತ್ಯಾಗ ಬಲಿದಾನ ಮಾಡಿದಂತ ಹೋರಾಟಗಾರನ ಸ್ವತಂತ್ರ ಹೋರಾಟಗಾರನ ಅವಮಾನ ಮಾಡಿದ್ದಾರೆ। उन स्वतंत्रता सेनानियों का अपमान किया है जिन्होंने सब कुछ छोड़कर स्वतंत्रता संग्राम में लड़ाई लड़ी, अपना खून बहाया, अपना पसीना बहाया, इस देश के लिए अपना सब कुछ न्यौछावर कर दिया। ಆ ರೀತಿಯಾದಂತ ಸ್ವತಂತ್ರ ಹೋರಾಟಗಾರರು ಯಾರು ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಬಿಟ್ಟು ತಮ್ಮ ಬೆವರು ರಕ್ತ ಬಲಿದಾನನ ಕೊಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ಟಂತ ಆ ಮಹನೀಯರಿಗೆ ಇವರು ನಿಂತಿವತ್ತು ಸದನದಲ್ಲಿ ಅವಮಾನ ಮಾಡಿದ್ದಾರೆ। तो ये कैसे हो रहा है भाई और बहनों, ये क्यों हो रहा है? ಬಂಧುಗಳೇ ಯೋಚನೆ ಮಾಡಿ ಇದು ಯಾಕೆ ಆಗ್ತಾ ಇದೆ, ಇದು ಯಾವ ಕಾರಣಕ್ಕೆ ಇದು ನಡೀತಾ ಇದೆ ಅಂತ ಯೋಚನೆ ಮಾಡಿ। ये इसलिए हो रहा है कि जब तमाम देशवासी, इस देश के किसान, इस देश के मजदूर, इस देश के स्वतंत्रता सेनानी स्वतंत्रता संग्राम में शामिल थे, तो उसी समय एक और विचारधारा इस देश की धरती पर उभर रही थी। ಬಂಧುಗಳೇ ಇದರಲ್ಲಿ ನಾವು ಗಮನಿಸಬೇಕಾದಂತದ್ದು ದೇಶದಲ್ಲಿರ್ತಕ್ಕಂಥ ಬಡ ವರ್ಗದವರು, ರೈತ ವರ್ಗದವರು, ಸ್ವತಂತ್ರ ಹೋರಾಟಗಾರರು ಎಲ್ಲರೂ ಕೂಡ ಈ ದೇಶಕ್ಕೆ ಹೋರಾಟ ತರಬೇಕು ಅಂತ ಆಂದೋಲನ ನಡೆಸ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಇದೇ ದೇಶದಲ್ಲಿ ಮತ್ತೊಂದು ವಿಚಾರಧಾರೆ ಹರಿತಾ ಇತ್ತು, ಮತ್ತೊಂದು ವಿಚಾರಧಾರೆ ಆಲೋಚನೆ ಆಗ್ತಾ ಇತ್ತು, ಚರ್ಚೆ ಆಗ್ತಾ ಇತ್ತು। वो एक ऐसी विचारधारा है जिसने उस समय भी संविधान का अपमान किया, उस समय उसके खिलाफ, संविधान के खिलाफ एक पूरा अभियान चलाया। ಅದು ಯಾವ ತರದ ವಿಚಾರಧಾರೆ ಅಂತಂದ್ರೆ ಆ ವಿಚಾರಧಾರೆ ಸ್ವತಂತ್ರದ ಸಮಯದಲ್ಲಿ ಕೂಡ ಸಂವಿಧಾನನ ವಿರೋಧ ಮಾಡಿದಂಥದ್ದು, ಸಂವಿಧಾನದಲ್ಲಿರ್ತಕ್ಕಂಥ ಅಂಶಗಳನ್ನ ತಿರಸ್ಕಾರ ಮಾಡಿದಂತ ಒಂದು ವಿಚಾರಧಾರೆ ಅಂದಿನಿಂದ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು। मेरी बहनों, हम आज दशकों बाद महिलाओं के अधिकार की बात करते हैं। ये बात बाबा साहेब अंबेडकर ने उस समय की थी। ನಮ್ಮ ಅಕ್ಕ ತಂಗಂದ್ರೆ ತಾಯಂದ್ರೆ ನಾವಿವತ್ತು ಕೂಡ ಇವತ್ತು ಆಧುನಿಕ ಭಾರತದಲ್ಲಿ ಮಹಿಳೆಯರ ಸಮಾನತೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಆದ್ರೆ ಅಂದಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳಾ ಸಮಾನತೆಯ ಬಗ್ಗೆ ಆವತ್ತೇ ಪ್ರಸ್ತಾಪ ಮಾಡಿದ್ರು। और उस समय जब बाबा साहेब अंबेडकर ने ये बात की, तब आरएसएस की विचारधारा के लोगों ने उनके पुतले जलाए, उनके खिलाफ अभियान चलाया। ಅಂದಿನ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರವಾಗಿ ಮಹಿಳೆಯರ ಸಮಾನತೆ ಬಗ್ಗೆ ಮಾತಾಡಿದಾಗ ಆರ್ಎಸ್ಎಸ್ ಮತ್ತೆ ಆರ್ಎಸ್ಎಸ್ ನ ಅಂಗ ಸಂಸ್ಥೆಗಳು ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರ ಪುತ್ಥಳಿಗಳಿಗೆ ಬೆಂಕಿ ಹಚ್ಚಿ ಅದನ್ನ ಸುಟ್ಟು ಬೀದಿಗಳಲ್ಲಿ ಹಾಕಿದ್ರು। क्योंकि बीजेपी की पैदाइश ही यही विचारधारा है, यहीं से उभरी है बीजेपी। इसीलिए आज भाजपा के नेता, भाजपा की सरकारें हमारे संविधान, बाबा साहेब अंबेडकर जी का अपमान खुलेआम कर रहे हैं। ಈ ರೀತಿಯಾದಂತ ವಿಚಾರಧಾರಾದಂತ ಆಲೋಚನೆಗಳ ತತ್ವ ಸಿದ್ಧಾಂತಗಳಿಂದ ಹುಟ್ಟಿದಂತ ಬಿಜೆಪಿ ಪಕ್ಷ ಆದ್ರಿಂದಾನೇ ಈ ಒಂದು ಸಂವಿಧಾನನ ಸತತವಾಗಿ ವಿರೋಧ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು, ಆದ್ರಿಂದಾನೇ ಅವರು ಇವತ್ತು ಕೂಡ ಅವಮಾನ ಮಾಡ್ತಾ ಇರ್ತಕ್ಕಂಥದ್ದು। 2024 के चुनाव में पिछले साल जब ये जगह जगह जाकर कह रहे थे कि संविधान बदल डालेंगे, तो जनता ने इनको सबक सिखाया। ಇವರು 2024ನೇ ಲೋಕಸಭೆ ಚುನಾವಣೆಯಲ್ಲಿ ಬೇರೆ ಬೇರೆ ಕಡೆಗಳ ಭಾಷಣ ಮಾಡಿ ನಾವು ಸಂವಿಧಾನನ ಬದಲಾಯಿಸ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ
ಭಾರತ ದೇಶದ ಪ್ರಜೆಗಳು ಮತ ಹಾಕಿ ಅವ್ರಿಗೊಂದು ತಕ್ಕ ಪಾಠನ ಕಲಿಸಿದ್ದಾರೆ. अच्छा किया भाई और बहनों, मोदी जी घबरा गए. ಒಳ್ಳೆ ಕೆಲಸ ಮಾಡಿದೀರಾ ಅಣ್ಣ ತಮ್ಮಂದ್ರೆ, ತಾವು ಹಾಕಿರಂತ ಮತದಿಂದ ಮೋದಿಜಿ ಅವರು ಗಾಬರಿ ಬಿದ್ದೋಗಿದ್ದಾರೆ. उसके बाद जब संसद में गए तो यूं करके संविधान को अपने माथे से लगाया. ತಾವು ಹಾಕದಂತ ಮತದ ನಂತರ ಅವರು ಸಂಸತ್ತಿನ ಪ್ರವೇಶ ಮಾಡಿದಾಗ ತಲೆ ಬಾಗಿ ಸಂವಿಧಾನನ ತಲೆ ಮೇಲಿಟ್ಟು ಒಳಗಂಟ್ರಿ ಆದ್ರು. ये काम उनसे आपने करवाया. ಈ ಕೆಲಸನ ಮೋದಿ ಅವರ ತಲೆ ಬಾಗ್ಸಂತ ಕೆಲಸನ ನೀವ್ ಮಾಡಿಸಿದೀರಾ. जबानी दावे बहुत लोग करते रहते हैं. ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ದೊಡ್ಡ ಹೋರಾಟ ಸಂಗ್ರಾಮನ ನಾವು ಸೇರಿ ಮಾಡಬೇಕಾಗುತ್ತೆ. लेकिन ये नहीं कर सकते ಆದ್ರೆ ಇದು ಅವ್ರ ಕೈಯಲ್ಲಿ ಸಾಧ್ಯವಿಲ್ಲ. क्योंकि इनका जुनून ही कुछ और है. ये देश नहीं है, ये संविधान नहीं है, इस देश का लोकतंत्र नहीं है, इस देश की जनता नहीं है. ಯಾಕಂದ್ರೆ ಇವತ್ತು ಬಿಜೆಪಿ ಅವರ ಉದ್ದೇಶನೇ ಬೇರೆ ಇದೆ. ಅವ್ರಿಗೆ ಈ ದೇಶ ಬೇಕಾಗಿಲ್ಲ, ಈ ಸಂವಿಧಾನ ಬೇಕಾಗಿಲ್ಲ, ಈ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳು ಬೇಕಾಗಿಲ್ಲ, ಯಾರು ಕೂಡ ಬೇಕಾಗಿಲ್ಲ. आज इस देश का प्रधानमंत्री, इस देश का गृह मंत्री इस संविधान के विरोधी हैं. ಇವತ್ತು ಭಾರತ ದೇಶದ ಪ್ರಧಾನಮಂತ್ರಿ, ಭಾರತ ದೇಶದ ಗೃಹ ಸಚಿವರು ಸಂವಿಧಾನ ವಿರೋಧಿಗಳಾಗಿದ್ದಾರೆ. क्योंकि इनकी विचारधारा के जो मूल विचार हैं, देश के जो मूल विचार हैं, उस पर हमला करती है. ಯಾಕಂತಂದ್ರೆ ಇವರ ಮೂಲ ಉದ್ದೇಶ ಇರ್ತಕ್ಕಂಥದ್ದು ಈ ದೇಶದ ತತ್ವ ಸಿದ್ಧಾಂತ, ಈ ದೇಶದ ಅಡಿಪಾಯದ ಮೇಲೆ ಇವತ್ತವರು ಒಂದು ಹಲ್ಲೆ ಮಾಡಬೇಕು, ಆಕ್ರಮಣ ಮಾಡಬೇಕು ಅಂತ ಹೇಳಿ. इस देश की विविधता, इस देश के विभिन्न रीति रिवाज, खान पान और उपासना के तौर तरीके पर हमले करते हैं. ಈ ದೇಶದ ವಿಭಿನ್ನತೆ, ನಮ್ಮಲ್ಲಿರ್ತಕ್ಕಂಥ ವೈವಿಧ್ಯತೆ, ಇವೆಲ್ಲಗಳ ಮೇಲೆ ಹಲ್ಲೆ ಮಾಡಬೇಕು, ಇವೆಲ್ಲದರ ಮೇಲೆ ಆಕ್ರಮಣ ಮಾಡಿಸಬೇಕು, ಇವೆಲ್ಲವನ್ನು ಮುಗಿಸಬೇಕು ಅನ್ನಂತ ಉದ್ದೇಶ. ये संविधान के विरोधी इसलिए हैं क्योंकि इनका संगठन और इनके आदर्श पुरुष हमारे संविधान और तिरंगे का उपहास करते हैं. ಇವರು ಸಂವಿಧಾನದ ವಿರೋಧಿಗಳು ಯಾಕಾಗಿದ್ದಾರೆ ಅಂತಂದ್ರೆ, ಇವರ ಸಂಸ್ಥೆನ ಪ್ರಾರಂಭ ಮಾಡಿದಂತ ಸ್ಥಾಪಕರು ಅವರು ಸಂವಿಧಾನದ ವಿರೋಧಿಗಳಾಗಿರೋ, ತ್ರಿವರ್ಣ ಧ್ವಜದ ವಿರೋಧಿಗಳಾಗಿದ್ರು. कभी इसे विदेशी कहते हैं, कभी इसे अशुभ बताते हैं, कभी इसे विदेशी कहते हैं, कभी इसे अशुभ बताते हैं. ಒಂದೊಂದು ಸರಿ ಇದು ಸರಿ ಇಲ್ಲ ಅಂತ ಹೇಳ್ತಾರೆ, ಮತ್ತೊಂದು ಸರಿ ಇದು ಅಶುಭವಾದಂತದ್ದು ಅಂತ ಹೇಳ್ತಾರೆ. और जब ये पहली बार सत्ता में आए तो क्या किया इन्होंने, इनके नेताओं ने? ಇವರು ಮೊದಲನೇ ಬಾರಿ ಅಧಿಕಾರಕ್ಕೆ ಬಂದಾಗ ಇವ್ರೇನನ್ ಮಾಡಿದ್ರು? संविधान समीक्षा आयोग बनाया. ಇವರು ಸಂವಿಧಾನದ ವಿಮರ್ಶೆಯ ಒಂದು ಸಮಿತಿನ ಪ್ರಾರಂಭ ಮಾಡಿದ್ರು. ये संविधान के विरोधी इसलिए हैं क्योंकि आरक्षण को कमजोर करना चाहते हैं. ಇವರು ಸಂವಿಧಾನದ ವಿರೋಧಿಗಳು ಯಾಕಾಗಿದ್ದಾರೆ ಅಂತಂದ್ರೆ, ಇವರು ಇವತ್ತು ಈ ದೇಶನ ಕ್ಷೀಣಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ. सामाजिक न्याय के खिलाफ बयान देते हैं. ಸಾಮಾಜಿಕ ನ್ಯಾಯದ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. न्यायपालिकाओं को कमजोर करते हैं. ಇವತ್ತು ನ್ಯಾಯಾಂಗಗಳನ್ನ ಇವತ್ತು ಅವರು ಕ್ಷೀಣಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ये संविधान के विरोधी इसलिए हैं क्योंकि आरटीआई जैसे कानून जो आपको मजबूत बनाते हैं, जो इस देश के देशवासियों को मजबूती देते हैं, पारदर्शिता दिखाते हैं सरकार की, उनको ये कमजोर करते हैं. ಇವತ್ತು ಇವ್ರ ಉದ್ದೇಶ ಇರ್ತಕ್ಕಂಥದ್ದು ತಮಗೆ ಶಕ್ತಿ ತುಂಬಂತ RTI ನ ಕಾನೂನುಗಳನ್ನ ಇವರು ತೆಗಿಬೇಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವನ್ನ ತೆಗೆದು ನಿಮ್ಗಿರ್ತಕ್ಕಂಥ ಶಕ್ತಿನ ಕುಗ್ಗಿಸಬೇಕು ಅನ್ನಂತ ಪ್ರಯತ್ನ ನಡೀತಾ ಇದೆ. इन्होंने सेबी के कानून को बदला ताकि भ्रष्टाचार आगे बढ़ सके. ಇವರು ಕೇಂದ್ರದಲ್ಲಿರ್ತಕ್ಕಂಥ ಸೆಬಿನ ಕಾನೂನುಗಳೇನಿತ್ತು ಆ ಕಾನೂನುಗಳನ್ನ ಬದಲಾವಣೆ ಮಾಡಿ ದೇಶದಲ್ಲಿ ವ್ಯವಸ್ಥಿತವಾದಂತ ಭ್ರಷ್ಟಾಚಾರಕ್ಕೆ ಪ್ರಾರಂಭ ಮಾಡಿದ್ದಾರೆ. लोकपाल बिल कमजोर किया. ಲೋಕಪಾಲಿನ ಕಾಯ್ದೆ ಏನಿತ್ತು ಆ ಕಾಯ್ದೆನೂ ಕೂಡ ಇವತ್ತವರು ಕುಗ್ಗಿಸಿದ್ದಾರೆ. चुनाव आयोग को देखिए, उसे शक्तिहीन बना दिया. ಚುನಾವಣೆ ಆಯೋಗನ ತಾವಿವತ್ತು ಗಮನಿಸಿ, ಅದಕ್ಕೆ ಯಾವುದೇ ಒಂದು ಕೂಡ ಶಕ್ತಿ ಇಲ್ಲದ ರೀತಿಯಲ್ಲಿ ಅದನ್ನ ಇವತ್ತು ಬಗ್ಸಿ ಮೂಲೆಗಿಟ್ಟಿದ್ದಾರೆ. जहां भी इनकी सरकारें हैं, जब महिलाओं पर अपराध होता है तो ये अपराधियों को बचाते हैं. ಇವತ್ತು ತಾವೊಂದು ಗಮನಿಸಿ, ಬಿಜೆಪಿಯ ಸರ್ಕಾರ ಎಲ್ಲೆಲ್ಲಿರುತ್ತೆ, ಮಹಿಳೆಯರ ಮೇಲೆ ಹಲ್ಲೆ ಆದಂತ ಸಂದರ್ಭದಲ್ಲಿ ಯಾರು ಮಹಿಳೆಯರ ಮೇಲೆ ಹಲ್ಲೆ ಮಾಡ್ತಾರೆ ಅವ್ರಿಗೆ ಬಿಜೆಪಿ ಅವರು ರಕ್ಷಣೆ ಕೊಡ್ತಾರೆ. इन्होंने लेबर लॉज बदल के मजदूरों के हक छीने.
ಇವತ್ತು ಇವರು ಕಾನೂನುಗಳನ್ನ ಬದಲಾವಣೆ ಮಾಡಿ ನೌಕರರು ಕಾರ್ಮಿಕರಿಗಿದ್ದಂತ ಶಕ್ತಿನ ಇವತ್ತು ಇವ್ರು ಕಿತ್ಕೊಂಡಿದ್ದಾರೆ. ऐसे कानून लाने वाले थे जिससे किसानों की कमर टूट जाती. किसानों ने आंदोलन किया, 700 किसान शहीद हुए, लेकिन ये पीछे तब हटे जब चुनाव आया. ಇವರು ಯಾವ ರೀತಿಯಾದಂತ ಕಾನೂನುಗಳನ್ನ ತರಕ್ಕೆ ಪ್ರಯತ್ನ ಮಾಡ್ತಾವ್ರಂತಂದ್ರೆ ಆ ಕಾನೂನುಗಳ ಮುಖಾಂತರವಾಗಿ ರೈತರ ಬೆನ್ನನ್ನ ಮುರಿಯಂತ ಪ್ರಯತ್ನನ ಮಾಡ್ತಾ ಇದ್ದಾರೆ. ಆ ಕಾನೂನಿನ ವಿರೋಧವಾಗಿ ಹೋರಾಟ ಮಾಡಿದಂತ ರೈತರು 700 ಜನ ತಮ್ಮ ಪ್ರಾಣಗಳನ್ನ ಕಳ್ಕೊಂಡಾಗ ಕೂಡ ಬಂದು ಆ ಕಾನೂನನ್ನ ಹಿಂಪಡಿದೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಕಾನೂನನ್ನ ವಾಪಸ್ ತಗೊಳ್ಳಂತ ಕೆಲಸ ಮಾಡಿದ್ರು. इस सब से आपके जीवन के साथ क्या ताल्लुक है? आप सोचते होंगे कि ये राजनीतिक दल एक दूसरे पे आरोप लगाते रहते हैं कि कोई कहता है संविधान को कमजोर कर रहा है, तो हमें क्या मतलब है इस चीज से? ಇದರೆಲ್ಲದ್ರಿಂದಾನು ಕೂಡ ನೀವು ಯೋಚನೆ ಮಾಡಬಹುದು, ನಮ್ಗೆ ಇದಕ್ಕೆ ಏನ್ ಸಂಬಂಧ ಬಂತು? ರಾಜಕೀಯ ಪಕ್ಷಗಳು ಅವ್ರ ಮಧ್ಯ ಹೋರಾಟ ಮಾಡ್ಕೊಂತಾರೆ, ಚರ್ಚೆಗಳು ಮಾಡ್ಕೋತಾರೆ, ಬೇರೆ ಬೇರೆ ಕಾಯ್ದೆಗಳ ಬಗ್ಗೆ ಹೋರಾಟ ಮಾಡ್ತಾರೆ. ಈ ಹೋರಾಟಗಳಿಗೆ ನಮ್ಗೆ ಏನ್ ಸಂಬಂಧ ಇದೆ ಅಂತ ತಾವು ಯೋಚನೆ ಮಾಡಬಹುದು. क्योंकि इनकी हर नीति संविधान के खिलाफ है और हर नीति का असर आपके जिंदगी पे, आपके रोजाना के जीवन पे पड़ रहा है. ನಾವಿದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀವಿ ಅಂತಂದ್ರೆ ಇವರ ಪ್ರತಿಯೊಂದು ಕ್ರಮ, ಪ್ರತಿಯೊಂದು ಹೆಜ್ಜೆ ಕೂಡ ಸಂವಿಧಾನದ ವಿರೋಧವಾಗಿದೆ. ಪ್ರತಿಯೊಂದು ಹೆಜ್ಜೆ ಕೂಡ ನಿಮ್ಮ ಒಂದು ಹಿತದ ವಿರೋಧವಾಗಿದೆ. ಪ್ರತಿಯೊಂದು ಹೆಜ್ಜೆ ಕೂಡ ನಿಮಗೆ ತೊಂದರೆ ಕೊಡೋ ರೀತಿಯಲ್ಲಿ ಇಡ್ತಾ ಇರೋದ್ರಿಂದ ನಾವೀ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು.